ಇನ್ನು ಬಾಂಗ್ಲಾದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದ್ದು ಹಲವೆಡೆ ಹಿಂದೂಗಳ ಹತ್ಯೆ ನಡೆಯುತ್ತಾ ಇದೆ. 1 ಕೋಟಿಗೂ ಅಧಿಕ ನಿರಾಶ್ರಿತರು ಪಶ್ಚಿಮ ಬಂಗಾಳಕ್ಕೆ ಶೀಘ್ರ ಪ್ರವೇಶಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಿರಾಶ್ರಿತರಿಗಾಗಿ ಬರುವ ಬಾಂಗ್ಲಾದೇಶದ ಹಿಂದೂಗಳಿಗೆ CAA ಅಡಿ ಭಾರತ ಪೌರತ್ವ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂದರೆ ಅಲ್ಲಿರುವ ಹಿಂದೂಗಳು ಬರೋದ್ರೆ ಬನ್ನಿ, CAA ಅಡಿಯಲ್ಲಿ ಅವರಿಗೆ ಪೌರತ್ವ ಕೊಡೋಣ ಅಂಥೇಳಿ ಸುವೇಂದು ಅಧಿಕಾರಿ BJP ನಾಯಕ ಹೇಳಿದ್ದಾರೆ. ಕೇಳಿಸ್ಕೊಂಡು. एक CAA कानून बना है किसने? आज बांग्लादेश का जो हालत हुआ है, CAA कानून का जो जरूरत सबको स्वीकार करना पड़ेगा, इसलिए CAA कानून बना था। और दूसरा क्या हुआ है 1947 में, 1971 में मेरा माताजी खुद एफेक्टेड। ಈಗೇನು ಹೇಳ್ತೀರಿ? CAA ಬೇಕಾ ಬೇಡೋ? CAA ಅಗತ್ಯ ಗೊತ್ತಾಯ್ತಾ ಇಲ್ಲೋ? ಬಾಂಗ್ಲಾದೇಶ ಅಲ್ಲಿ ಹಿಂದೂಗಳೇನು ಮಾಡಿದ್ರು? ಬಾಂಗ್ಲಾದೇಶಕ್ಕೆ ಯಾಕೆ ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇದೆ? ಬಾಂಗ್ಲಾದೇಶದ ಎಷ್ಟೋ ನಕ್ಕ ಪಿಚ್ಚಗಳು ಬಂದು ಇಲ್ಲಿ ಕಸ ಹೆಕ್ತಾ ಇದೆ, ಟಾಯ್ಲೆಟ್ ತೊಳಿತಾ ಇದೆ, ತಂಡಾಸ್ ತೊಳಿತಾ ಇದೆ. 2 ಕೋಟಿ ಜನ ಇದ್ದಾರೆ. ನಾವು ಅಟ್ಯಾಕ್ ಮಾಡೋಕ್ಕಾಗತ್ತಾ? ಮಾಡಲ್ಲ ನಾವು. ಬೆಂಗಳೂರಲ್ಲಿ 3 ಲಕ್ಷ ಜನ ಇದ್ದಾರೆ. ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಲ್ಲ. ಈಗ ಅಲ್ಲಿರುವಂಥ ಹಿಂದೂಗಳು, ಪಾಕಿಸ್ತಾನದಲ್ಲಿರುವ ಹಿಂದೂಗಳು, ಅಫ್ಘಾನಿಸ್ತಾನದಲ್ಲಿರುವ ಹಿಂದೂಗಳು ಏನು ಮಾಡಬೇಕು? ಹಿಂದೂಗಳಿಗೆ ಇರೋ ಏಕೈಕ ಆಶಾ ಕಿರಣ ಭಾರತ ಮಾತ್ರ. ಅದಕ್ಕಾಗಿ CAA. ನೇಪಾಳ ಕೂಡ ಹಿಂದೂ ರಾಷ್ಟ್ರವಾಗಿ ಉಳ್ಕೊಂಡಿಲ್ಲ, ಜಾತ್ಯತೀತ ರಾಷ್ಟ್ರ ಅದು. ಈ CAA ಜಾರಿಯಾದರೆ ಈ ಹಿಂದೂಗಳು ಬರ್ಬೋದು ನಮ್ಮಲ್ಲಿಗೆ, ಅವರಿಗೆ ಪೌರತ್ವ ಸಿಗತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನ್ನಲ್ಲಿರುವಂಥ ಹಿಂದೂಗಳು ಅಲ್ಲಿ ನಿಮಗೆ ತೊಂದರೆ ಆಗೋದಿದ್ರೇನಾಗತ್ತೆ, ನೀವು ಬರಬಹುದು. ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಅಲ್ಲಿ ಸಿಖ್ಖರಿಗೆ ತೊಂದರೆ ಆಗಿದ್ದರೆ, ಕ್ರೈಸ್ತರಿಗೆ ತೊಂದರೆ ಆಗಿದ್ದರೆ, ಜೈನರಿಗೆ ತೊಂದರೆ ಆಗಿದ್ದರೆ, ಪಾರ್ಸಿ, ಬೌದ್ಧ, ಯಹೂದಿ ಧರ್ಮಗಳ ಜನರಿಗೆ ತೊಂದರೆ ಆಗಿದ್ದರೆ ಅವರು ಬರ್ಬೋದು. ಅವರಿಗೆ ನೇರವಾಗಿ ಭಾರತ ಪೌರತ್ವ ಸಿಗುತ್ತೆ. ಈಗ ಹೇಗೆ ಕ್ರಮ ಅಂತ ಕೇಳ್ಬೋದು. ಕನಿಷ್ಠ 7 ವರ್ಷ ವಾಸವಿದ್ದರೆ ಭಾರತ ಪೌರತ್ವ ದೊರೆಯುತ್ತೆ. ಒಂದು ಟೈಮ್ ಇದೆ ಅದಕ್ಕೆ. ಹಾಗಂತ ಪಾಕಿಸ್ತಾನದ ಮುಸ್ಲಿಮರು ಭಾರತಕ್ಕೆ ಬಂದು ಭಾರತೀಯರಾಗಕ್ಕಾಗಲ್ವ ಅಂತ ಕೇಳಿದರೆ, ಅವರು ಕ್ರಮ ಪ್ರಕಾರ ಬಂದು 11 ವರ್ಷಗಳ ಕಾಲ ಇಲ್ಲಿದ್ದು ಪೌರತ್ವ ಬೇಕು ಅಂತ ಅಪ್ಲೈ ಮಾಡಿದರೆ ಅವ್ರಿಗೂ ಸಿಗುತ್ತೆ. ಹೇಗೆ ಅಮೆರಿಕದ ಪ್ರಜೆಗೆ ಸಿಗುತ್ತೋ ಅದೇ ಥರ. ಆದರೆ ಡಿಸೆಂಬರ್ 31, 2014ರವರೆಗೆ ಭಾರತಕ್ಕೆ ಬಂದವರಿಗೆ ಇದು ಅನ್ವಯವಾಗುತ್ತೆ. ಈಗಿದ್ದವರು. CAA ಏನಾಗುತ್ತೆ ನಾಳೆ? ಈಗ CAA ಮೋಸ್ಟ್ಲಿ ತರ್ತಾರೆ. ಈಗ ಆ ಪೆಟ್ಟು ತಿಂತಾ ಇದ್ರಲ್ಲ ಬಾಂಗ್ಲಾದೇಶದಲ್ಲಿ, ಅಲ್ಲಿರುವಂಥ ಎಲ್ಲ ಹಿಂದೂಗಳು ಬರ್ಬೋದು, ಕ್ರೈಸ್ತರು ಬರ್ಬೋದು, ಸಿಖ್ಖರು ಬರ್ಬೋದು, ಬೌದ್ಧರು ಬರ್ಬೋದು, ಯಹೂದಿಗಳು, ಯಾವುದೇ ಜಾತಿ ಬರ್ಬೋದು, ಮುಸ್ಲಿಮರನ್ನು ಹೊರತುಪಡಿಸಿ. ಯಾಕೆ ಮುಸ್ಲಿಮರ ವಿರುದ್ಧ ದ್ವೇಷನ ಅಂತ ಕೇಳ್ಬೋದು? ನೋ, ಮುಸ್ಲಿಮರ ರಾಷ್ಟ್ರವೇ ಅದು. ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ, ಬಾಂಗ್ಲಾದೇಶ ಮುಸ್ಲಿಂ ರಾಷ್ಟ್ರ, ಅಫ್ಘಾನಿಸ್ತಾನ ಮುಸ್ಲಿಂ ರಾಷ್ಟ್ರ. ಅವರಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ನಿಮ್ಮದು, ಅಲ್ಲಿರುವ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ನಮ್ಮದು ಅಷ್ಟೇ. ಓಕೆ, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆ ಕಡೆ ಪಾಕಿಸ್ತಾನ, ಈ ಕಡೆ ಬಾಂಗ್ಲಾದೇಶ, ಇವರ ನಡುವೆ ಯುದ್ಧ ಆಗುತ್ತೆ, ವಿಮಾನಗಳು ಹಾರಾಡುತ್ತೆ, ಯುದ್ಧ ವಿಮಾನಗಳು ಹಾರಾಡುತ್ತೆ. ಖಬರ್ದಾರ್ ಅಂತ ಇಂದಿರಾ ಗಾಂಧಿ ಹೇಳ್ತಾರೆ. ನನ್ನ ಭೂಮಂಡಲದ ಮೇಲೆ ಏನಾದರೂ ಹಾದು ಹೋದರೆ ನಾನು ಸುಮ್ಮನಿರಲ್ಲ. ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡ್ತಾರೆ, ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತಾರೆ. ಹಾಗಾಗಿ ಬಾಂಗ್ಲಾದೇಶ ನಮ್ಮ ಜೊತೆ ಚೆನ್ನಾಗೇ ಇರುತ್ತೆ. ನೋಡಿ, ಆವತ್ತು 1971 ಮಾರ್ಚ್ 26ಕ್ಕೆ ಸ್ವಾತಂತ್ರ್ಯ ಬಂದಾಗ ಯುದ್ಧ ಕಾಲದಲ್ಲಿ ಅಬ್ಬರಿಸ್ತಾರೆ ರಜಾಕಾಕರು. ಯಾರು ರಜಾಕಾಕರು? ಪಾಕಿಸ್ತಾನಿಗಳು ಬಾಂಗ್ಲಾದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಜನರ ಮೇಲೆ. ಅವರಿಗೆ ಈ ಬಾಂಗ್ಲಾ ಮಾತಾಡೋರನ್ನು ಕಂಡ್ರೆ ಆಗಲ್ಲ, ಉರ್ದು ಮಾತಾಡಬೇಕು ಅಂಥೇಳಿ. ಜೊತೆಗೆ ವ್ಯವಸ್ಥಿತವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 40,000 ಬೆಂಗಾಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗತ್ತ ಸಂದರ್ಭದಲ್ಲಿ 1971. ಅತ್ಯಾಚಾರಕ್ಕೊಳಗಾದ ಬಹುತೇಕರು ಹಿಂದೂಗಳು, ರಜಾಕಾಕರ್ ಮಾಡಿದ್ದು. 1,00,000ಕ್ಕೂ ಹೆಚ್ಚು ಹಿಂದೂಗಳ ನಿರ್ದಯ ಹತ್ಯೆ ಆಗತ್ತೆ ಅಲ್ಲಿ. ಸ್ವಾತಂತ್ರ್ಯ ಬಂದು ಅಲ್ಲಿ 6 ತಿಂಗಳಲ್ಲಿ ಅದಾಗಿದ್ದರೆ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಬನ್ನಿ ಹೇಳ್ತೀನಿ. 2020 ಜನವರಿಯಿಂದ ಜೂನ್ವರೆಗಿನ ಲೆಕ್ಕ ಕೊಡ್ತೀನಿ. ಕೇವಲ 6 ತಿಂಗಳಲ್ಲಿ 72 ಹಿಂದೂಗಳ ಬರ್ಬರ ಹತ್ಯೆಯಾಗಿದೆ. 87 ಹಿಂದೂಗಳ ಮೇಲೆ ಹತ್ಯೆ ಯತ್ನವಾಗಿದೆ. 61 ಹಿಂದೂಗಳಿಗೆ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ರು.
512 ಹಿಂದೂಗಳು ಗಾಯಗೊಂಡಿದ್ದರು. ಕೇವಲ 6 ತಿಂಗಳಲ್ಲಿ 25 ಹಿಂದೂಗಳು ನಾಪತ್ತೆಯಾದರು. 2 ಕೋಟಿ ಟಾಕಾದಷ್ಟು ಹಣ ಸುಲಿಗೆ ಮಾಡಲಾಗಿತ್ತು. ಟಾಕಾ ಅಲ್ಲಿಯ ದುಡ್ಡು. ಹಿಂದೂಗಳಿಗೆ ಸೇರಿದ 40 ಮನೆಗಳಲ್ಲಿ ಲೂಟಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 155 ಮನೆಗಳನ್ನು ನಾಶ ಮಾಡಲಾಗಿತ್ತು. 46 ಹಿಂದೂ ಕಾರ್ಯಕರ್ತರು ನಾಯಕರ ಮೇಲೆ ಹಲ್ಲೆಯಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳ ಮೇಲೆ ದಾಳಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 2333 ಎಕರೆಯನ್ನು ಕಬ್ಜಾ ಅಂದರೆ ಆಕ್ರಮಣ ಮಾಡಲಾಗಿತ್ತು. 26 ಹಿಂದೂ ಕುಟುಂಬಗಳನ್ನು ಮನೆಯಿಂದ ಹೊರಹಾಕಲಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳನ್ನು ಕಬ್ಜಾ ಅಂದರೆ ಅತಿಕ್ರಮಿಸಿಕೊಳ್ಳಲಾಗಿತ್ತು. 10 ಹಿಂದೂ ದೇಗುಲಗಳ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿತ್ತು. 489 ಹಿಂದೂ ಕುಟುಂಬಗಳು ಮನೆ ಬಿಟ್ಟು ಹೋಗಿದ್ದರು. 3806 ಕುಟುಂಬ ಭೀತಿಯಿಂದ ತಾತ್ಕಾಲಿಕವಾಗಿ ಮನೆ ಬಿಟ್ಟವು. 1460 ಹಿಂದೂ ಕುಟುಂಬಗಳನ್ನು ಸುಡಲು ಯತ್ನಿಸಲಾಯಿತು. 454 ಹಿಂದೂ ಕುಟುಂಬಗಳು ದೇಶವನ್ನೇ ಬಿಟ್ಟು ಹೋದವು. ಬರೋಬ್ಬರಿ 164 ಹಿಂದೂ ದೇಗುಲಗಳ ಮೇಲೆ ದಾಳಿಯಾಯಿತು. 28 ಹಿಂದೂ ದೇಗುಲಗಳನ್ನು ಲೂಟಿ ಮಾಡಲಾಯಿತು. 249 ಹಿಂದೂ ದೇವರ ಮೂರ್ತಿಗಳನ್ನು ನಾಶ ಮಾಡಲಾಯಿತು. 235 ಹಿಂದೂ ಮಕ್ಕಳ ಮಾನವ ಕಳ್ಳ ಸಾಗಣೆ ಮಾಡಲಾಯಿತು. 48 ಹಿಂದೂಗಳನ್ನು ಕಿಡ್ನ್ಯಾಪ್ ಮಾಡಲಾಯಿತು. ಓರ್ವನ ಕಿಡ್ನ್ಯಾಪ್ ಯತ್ನ ವಿಫಲ ಆಯಿತು. 15 ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು. 2 ಮೇಲೆ ಗ್ಯಾಂಗ್ ರೇಪ್ ಆಯಿತು. 2486 ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡಲಾಗಿದೆ. 343 ಹಿಂದೂ ಕುಟುಂಬಗಳನ್ನು ಬಹಿಷ್ಕರಿಸಲಾಗಿದೆ. 2020ರಿಂದ ಇದು ಸರಸ್ವತಿ ಪೂಜೆ ಮಾಡಿದ್ದ 7000 ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿದೆ. ಕಳೆದ 6 ತಿಂಗಳಲ್ಲಿ ಆಗಿರುವಂಥ ಘಟನಾವಳಿಗಳಿದೆ. ಅಥವಾ ಫೈನಲ್ಗೆ ಆಯ್ಕೆಯಾಗಿದ್ದಾರೆ. ಒಂದೇ ಗೇಮಲ್ಲಿ ಏನೋ ಒಂದು ಹುಷಾರಿಲ್ಲ, ಗೇಮಿಂದ ವಾಪಸ್ ತಗೊಂಡ್ರು, ಬೆಳ್ಳಿ ಬರುತ್ತೆ. ಆದರೆ ಇದು ಯಾವುದೂ ಇದರಲ್ಲಿ ಚಾನ್ಸ್ ಇರೋದಿಲ್ಲ, ಅನರ್ಹಗೊಂಡಿದ್ದಾರೆ. ಆಮೇಲೆ ವಿನೇಶ್ ಫೋಗಟ್ ಅವರ ಈ ಹಿಂದೆ ಕೂಡ ಇಂಥ ಅನೇಕ ಬ್ಯಾಡ್ ಲಕ್ ಸ್ಟೋರಿಗಳು ತುಂಬ ಇದೆ. ಅದೀಗ ಸದ್ಯಕ್ಕೆ ಬೇಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.